ಮಾವಿನಕಾಯಿ ಇಟ್ಕೊಂಡು ಏನು ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರಾ? ಇವತ್ತು ನಿಮಗಿಲ್ಲಿ ಮಲೆನಾಡು ವಿಶೇಷ ಮಾವಿನಕಾಯಿ ತಂಬುಳಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡೋಣ ಅಂತ. ಈ ತಂಬುಳಿ ಬೇಸಿಗೆಗೆ ಹಿತವಾಗಿರುತ್ತೆ. ನೀವು ಒಮ್ಮೆ ಈ ತಂಬುಳಿಯನ್ನು ಮಾಡಿ ನೋಡಿ. ಖಾರ ನಿಮ್ಮಿಷ್ಟ, ಆದರೆ ತಂಬುಳಿ ಯಾವತ್ತೂ ಖಾರ ಇರಲ್ಲ. ಒಮ್ಮೆ ಮಾಡಿ ನೋಡಿ ವೀಕ್ಷಕರೇ. ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಆತ್ಮೀಯ ವೀಕ್ಷಕರೇ, ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತಿಲ್ಲಿ ಮಾವಿನಕಾಯಿ, ಇದು ಪುಟ್ಟ ಕಾಯಿನೇ, ಆದರೆ ಚೆನ್ನಾಗಿ ಹುಳಿ ಇದೆ. ಈ ಕಾಯಿದು ತಂಬುಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಮಾವಿನಕಾಯಿ ಸಿಪ್ಪೆ ತೆಗೆದು ನಾನು ಸಣ್ಣ ಹೋಳು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1.5 ಹಸಿಮೆಣಸು ಹಾಕಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. 2-3 ಸ್ಪೂನಷ್ಟು ತೆಂಗಿನಕಾಯಿ. ಆಮೇಲೆ ಇದಕ್ಕೆ ಮೇಯ್ನು ಬೇಕಾಗಿರೋದು ಎಳ್ಳು, ಒಂದು ಅರ್ಧ ಸ್ಪೂನು ಎಳ್ಳು, ಮತ್ತು ಒಗ್ಗರಣೆಗೆ ಇಂಗು, ಉದ್ದಿನಬೇಳೆ, ಸಾಸಿವೆ ಇಷ್ಟು ಬೇಕು. ನಾನು ಉದ್ದಿನಬೇಳೆ ಸಾಸಿವೆ ಇಲ್ಲಿ ಇಟ್ಟಿಲ್ಲ. ನಾನೊಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಹಸಿಮೆಣಸಿನ್ಕಾಯಿನ ಹುರಿಯೋಕೆ ಇಟ್ಕೊಂಡಿದ್ದೀನಿ. ಫಸ್ಟು ಇದು ತುಂಬ ಸುಲಭ ಮಾಡೋದಕ್ಕೆ, ರುಚಿನೂ ಹಾಗೆ ತುಂಬ ಚೆನ್ನಾಗಿರುತ್ತೆ. ಎಳ್ಳು ಹಾಕ್ಕೊಂಡಿದ್ದೀನಿ. ಈಗ ಎಳ್ಳು ಹಾಕಿ ನೀವು ಸ್ಟವ್ ಆಫ್ ಮಾಡಿಬಿಡಿ, ಯಾಕಂದರೆ ಈ ಶಾಖಕ್ಕೆ ಎಳ್ಳು ಹುರಿಯುತ್ತೆ. ಇದಕ್ಕೆ ಮಾವಿನಕಾಯಿ ಕಾಯಿ ತುರಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಯಾಕೆಂದರೆ ಎಷ್ಟು ನೈಸ್ ಆಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ತಂಬುಳಿ. ಇದಕ್ಕೆ ನೀವು ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಏನೂ ಹಾಕೋ ಅವಶ್ಯಕತೆ ಇಲ್ಲ. ಈಗ ಹುರಿದಿಟ್ಕೊಂಡಿರೋ ಹಸಿಮೆಣಸು, ಎಳ್ಳು ಹಾಕ್ಕೋಬೇಕು. ಇದನ್ನೆಲ್ಲ ಆದಷ್ಟು ನೈಸಾಗಿ ರುಬ್ಕೊಂಡು ಬರೋಣ. ತಂಬುಳಿ ರುಬ್ಬಿ ಆಗಿದೆ. ನಾನು ಅದಕ್ಕೆ ಇನ್ನೊಂದು ಐಟಮ್ ಹೇಳಲಿಲ್ಲ. ಇದಕ್ಕೆ ಮೊಸರು ಹಾಕಬೇಕು. ಒಂದು ಅರ್ಧ ಕಪ್ ಮೊಸರು, ಗಟ್ಟಿ ಮೊಸರು ಆದರೆ ಅರ್ಧ ಕಪ್ ಸಾಕು. ನಾನು ಇದನ್ನು ಸೇರಿಸಿ ಒಮ್ಮೆ ಮಿಕ್ಸಿ ಮಾಡ್ತೀನಿ. ಒಂದು ಸಲ ಜಸ್ಟ್ ಹಿಂಗೆ ಮಾಡಿದ್ರೆ ಸಾಕು. ಇದನ್ನು ಒಂದು ಪಾತ್ರೆಗೆ ಹಾಕೋಣ. ನಿಮಗೆ ಎಷ್ಟು ನೀರಾಗಿ ಬೇಕು ಅಷ್ಟು ನೀರಾಗಿ ಮಾಡ್ಕೊಳ್ಳಿ. ನಾನು ಇಷ್ಟು ಗಟ್ಟಿಗೆ ಮಾಡ್ಕೊಂಡಿದ್ದೀನಿ. ನಿಜ ಅಂದರೆ ತಂಬುಳಿ ಇನ್ನೂ ನೀರಾಗಿರುತ್ತೆ. ಇದಕ್ಕೆ ಕೊಬ್ಬರಿ ಎಣ್ಣೆ ಒಗ್ಗರಣೆ ಹಾಕ್ತೀನಿ ನಾನು. 1 ಸ್ಪೂನ್ ಲೆಕ್ಕ ಸಾಕಾಗುತ್ತೆ. ಉದ್ದಿನಬೇಳೆ, ಸಾಸಿವೆ, ಒಂಚೂರು ಇಂಗು, ಅದೆಲ್ಲ ಆದಮೇಲೆ ಬೇಸಿಗೆಯಲ್ಲಿ ಹೆವಿ ಊಟ ಮಾಡೋಕ್ಕಿಂತ, ಸಾಂಬಾರು ಅದಕ್ಕಿಂತ ಈ ಥರ ತಂಬುಳಿ ಚಟ್ನಿ ಈ ಥರ ಊಟ ಮಾಡಿದ್ರೆ ಲೈಟಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ. ನೀವು ಅಂದ್ಕೋತಾ ಇರ್ಬೋದು ಉಪ್ಪು ಹಾಕಿಲ್ವಲ್ಲ ಅಂತ. ಉಪ್ಪು ಹಾಕಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅದು ಹುಳಿ ಇರುತ್ತೆ, ಹಾಗಾಗಿ 1 ಸ್ಪೂನು ಬೆಲ್ಲ, ಅದು ಅಷ್ಟೇ ರುಚಿಗೆ ತಕ್ಕಷ್ಟು. ಉಪ್ಪು, ಹುಳಿ, ಖಾರ ಎಲ್ಲ ಸರಿಯಾಗಿರಬೇಕು. ಈಗ ಎಲ್ಲ ಒಂದು ಮಿಕ್ಸ್ ಕೊಟ್ಬಿಟ್ರೆ ನಮ್ಮ ತಂಬುಳಿ ರೆಡಿ ಆಗುತ್ತೆ. ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದು ಮಲಗಿದ್ರೆ ಒಳ್ಳೆ ನಿದ್ದೆ ಬರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೊಮ್ಮೆ ಸಿಕ್ಕೋಣ.
ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.